ಅಮ್ಮಂಗೇನು ತೊಂದರೆ ಇಲ್ಲ ಅಲ್ವಾ? ಅಮ್ಮ ಹುಷಾರಾಗಿದ್ದಾರೆ ತಾನೆ? ಏನೂ ತೊಂದರೆ ಇಲ್ಲ, 100% ಹುಷಾರಾಗಿದ್ದಾರೆ. ನಿನ್ನಂಥ ಮಕ್ಕಳು ಎಲ್ಲ ತಂದೆ ತಾಯಿಗೂ ಇದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಿನಗೆ ನಿಮ್ಮ ಅಮ್ಮನ ಮೇಲಿರೋ ಪ್ರೀತಿನೇ ಅವ್ರನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದೆ ಅಂದರೆ ತಪ್ಪಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗಿರೋ ಹೆಲ್ತ್ ಕಂಡೀಷನ್ಗೆ ಈಗಾಗಲೇ ಏನು ಬೇಕಿದ್ರೂ ಆಗ್ಬೋದಿತ್ತು. ಆದರೆ ಇದುವರೆಗೂ ಏನೂ ಆಗಿಲ್ಲ ಅಂದರೆ ನೀನು ಅವ್ರನ್ನ ನೋಡ್ಕೊಂಡ ರೀತಿನೇ ಕಾರಣ. ನೀನು ಅಷ್ಟು ಆರೈಕೆ ಮಾಡಿದೀಯಾ, ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಿನ್ನನ್ನು ಮಗಳಾಗಿ ಪಡೆಯೋಕೆ ಅವ್ರು ತುಂಬ ಪುಣ್ಯ ಮಾಡಿದ್ರು. ಅಯ್ಯೋ, ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್. ಎಷ್ಟೇ ಆದರೂ ಅವ್ರು ನಮ್ಮಮ್ಮ ಅಲ್ವಾ? ಅವಳು ನಮಗೋಸ್ಕರ ಎಷ್ಟೆಲ್ಲ ಮಾಡಿರ್ತಾಳೆ. ನಾವಿಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಿಜ, ಹೆತ್ತೋರ್ ಸೇವೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ, ಅದನ್ನ ಎಲ್ಲರೂ ಮಾಡಲೇಬೇಕು. ಅಂದಹಾಗೆ ನಿಮ್ಮಮ್ಮ ಈಗ ಸುಧಾರಿಸಿದ್ದಾರೆ. ನೀನು ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ನಾನು ನಮ್ಮ ಸ್ಟಾಫ್ ಹತ್ರ ಮಾತಾಡ್ತೀನಿ. ಅಲಕಣೆ ಜೇಡಿ, ಐಡಿಯಾ ಕೊಡೋದೇನೋ ಕೊಟ್ಟು ಇನ್ನೊಂದು 2 ಲೈನ್ ಎಕ್ಸ್ಟ್ರಾ ಸೇರಿಸಿ ಅಮ್ಮನ ಕಡೆಯಿಂದ ಏನಾದರೂ ಹೊರಗಡೆ ಹೋಗಿ ತಿಥಿ ಮಾಡೋಣ ಅಂತ ಹೇಳಿಸ್ಬಿಟ್ಟಿದ್ರೆ ಮನೆಯೆಲ್ಲ ಖಾಲಿಯಾಗಿರುತ್ತೆ. ನಾನು ಒಬ್ಬನೇ ಇರ್ತಿದ್ದೆ. ಬೇಬಿ ಜೊತೆ ಹೋಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ಲೋ. ರೀ ಏನ್ರಿ? ಅಲ್ಲ, ಬನ್ನಿ 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 ಬನ್ನಿ. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಏನು ಒಬ್ಬೊಬ್ರು ಮಾತಾಡ್ಕೊಂತಿದ್ದೀರಾ? ಏನಾಯ್ತು? ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಮಲ್ಲಿ. ಏನಾದ್ರೂ ಮನೇಲಿ ಫಂಕ್ಷನ್ ಅಥವಾ ಕಾರ್ಯ ಅಂದ್ರೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಓಡಾಡ್ತೀಯಾ, ಕೆಲಸ ಮಾಡ್ತೀಯಾ ಅಂತ. ಏನ್ ವಿಷಯ ಮಲ್ಲಿ ಬಂದಿದ್ದು? ಅಲ್ಲ ರೀ, ಮನೇಲಿ ಕಾರ್ಯ ನಡೀತಾ ಐತೆ ಅಂತ ನೀವೇ ಹೇಳಿದ್ರಿ. ಮನೆ ಮಗ ಆಗಿ ನೀವೇ ತಾನೇ ಮುಂದೆ ನಿಂತೆಲ್ಲ ಮಾಡಿಸ್ಬೇಕು. ಮುಂದೆ ನಿಂತು ಮಾಡ್ಸಕ್ಕಿದೇನು ಮದ್ವೆ ಕಾರ್ಯ? ನಮ್ಮಲ್ಲಿ ತಿಥಿ ಕಾರ್ಯ. ಇನ್ಫ್ಯಾಕ್ಟ್ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮಲ್ಲಿ. ಅಲ್ಲಿ ಬಂದು ನಾನು ಏನ್ ಮಾಡ್ಲಿ ಹೇಳು? ನಮ್ಮ ಸಿಲೆಬಸ್ ಅಲ್ಲಿ ಶಾಸ್ತ್ರ ಸಂಪ್ರದಾಯ ಅನ್ನೋ ಸಬ್ಜೆಕ್ಟೇ ಇಲ್ಲ. ಅಷ್ಟಕ್ಕೂ ನಾನು ಬರ್ಲಿ ಬರ್ದೆ ಹೋಗ್ಲಿ ಕೆಲ್ಸದ ಪಾಡ ಕೆಲಸ ನಡೆಯುತ್ತೆ, ಕಾರ್ಯ ನಡೆಯುತ್ತೆ. ಯಾಕೆ ತಲೆ ಕೆಡ್ಸ್ಕೊತೀಯ ಬಿಡು. ಅದು ಮಲ್ಲಿ, ನನಗೆ ಈ ಕಾರ್ಯ ಅದು ಇದು ಇದೆಲ್ಲ ನೋಡಕ್ ಆಗಲ್ಲ ಮಲ್ಲಿ. ನಿನಗೆ ಗೊತ್ತಲ್ಲ ನಾನು ಎಷ್ಟು ಎಮೋಷನಲ್ ಪರ್ಸನ್ ಅಂತ. ಈ ತರ ಸೆಂಟಿಮೆಂಟು ಅದೆಲ್ಲ ನನಗಾಗಲ್ಲ. ಒಂಥರ ಹೆಂಗರಳು ಅಂತಾರಲ್ಲ ಹಾಗೆ. ತುಂಬಾ ಅಪ್ಸೆಟ್ ಆಗ್ಬಿಡ್ತೀನಿ, ಬೇಜಾರಾಗ್ತೀನಿ, ಮೂಡ್ ಆಫ್ ಆಗುತ್ತೆ. ಆಮೇಲೆ ಅದರಿಂದೆಲ್ಲ ಹೊರಗಡೆ ಬರೋದಕ್ಕೆ ತುಂಬಾನೇ ಟೈಮ್ ಬೇಕಾಗತ್ತೆ. ಇಂಥದ್ನೆಲ್ಲ ಸಹಿಸ್ಕೊಳಕ್ ಆಗೋದಿಲ್ಲ ನನಗೆ. ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೆ. ಅಲ್ಲಿಗಿಂತ ಇಲ್ಲೇ ಬೆಟರ್. ರೀ, ನನ್ಗೆ ನಿಮ್ ಕಷ್ಟ ಅರ್ಥ ಆಗ್ತೈತೆ. ಆದ್ರೆ ಇಂಥ ಸಮಯದಾಗಿ ನೀವ್ ಅಲ್ಲಿ ಇರ್ಬೇಕಲ್ವಾ? ಇವಾಗ ನಾನು ಬಂದಿಲ್ಲ ಅಂದ್ರೆ ಏನಾಗುತ್ತೆ ಮಲ್ಲಿ? ಹಂಗಂತ ಇಲ್ಲೇ ನಿಂತ್ಬಿಡ್ತೀರಾ? ಹಂಗೆಲ್ಲ ಆಗಲ್ಲ. ಬನ್ನಿ ಹೋಗೋಣ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಆಯ್ತು ಮಲ್ಲಿ, ಬರ್ತೀನಿ. ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ. ಕಾಲ್ ಮುಗಿಸಿ ಬರ್ತೀನಿ. ನೋಡು, ಮಿಸ್ ಕಾಲ್ ಇದೆ. ನಿಜ ಬರ್ಬೇಕು? ಖಂಡಿತ ಬರ್ತೀನಿ ಮಲ್ಲಿ. ಬರ್ಲೇಬೇಕು. ನೀವೇನಾರ ಬರ್ಲಿಲ್ಲ ಅಂದ್ರೆ ನಾನೇ ವಾಪಸ್ ಬಂದ್. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಇಲ್ಲ ಕಂದ, ನಾನು ಅಳ್ತಿಲ್ಲ. ರಸ್ತೆಯಲ್ಲಿ ತುಂಬಾ ಧೂಳಿತ್ತಲ್ವಾ, ಕಣ್ಣಿಗೆ ಹೋಯ್ತು ಅನ್ಸುತ್ತೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ಇಲ್ಲ, ನೀ ಸುಳ್ಳು ಹೇಳ್ತಿದ್ಯಾ? ಈಗ ನಮ್ಗಿರೋದಿಕ್ಕೆ ಮನೆ ಎಲ್ಲ ಸುಟ್ಟೋಯ್ತು ಅಂತನಾ? ಅಮ್ಮ ಹೌದು. ಈಗ ನಾವ್ ಎಲ್ಲಿಗೆ ಹೋಗೋದು, ಎಲ್ಲಿರುದು? ಇನ್ಮೇಲೆ ಹೀಗೆ ರೋಡಲ್ಲೇ ಇರ್ಬೇಕಾ? ಇಲ್ಲ ಪುಡ್ಡಿ, ಇಲ್ಲ. ಅಮ್ಮ ಇರೋವರೆಗೂ ನೀನು ಚೆನ್ನಾಗಿ ನೋಡ್ಕೊತಾಳೆ. ಅಮ್ಮ, ನಂಗೆ ಹೊಟ್ಟೆ ಹಸಿತಿದೆ. ಪುಟ್ಟಿ, ನೀನ್ ಇಲ್ಲೇ ಅಜ್ಜಿ ಜೊತೆ ಕೂತಿರು. ನಿನಗೆ ತಿನ್ನಕ್ಕೇನಾದ್ರು ತಗೊಂಡ್ಬರ್ತೀನಿ. ಹಾ, ಅಪೇಕ್ಷಾ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾಕೆ? ಏನಾಯ್ತು? ಮನೆಯಲ್ಲಿ ತಿಥಿ ಕಾರ್ಯ ನಡೀತಾ ಇದೆ. ನೀವು ಅಲ್ಲಿರೋದು ಬಿಟ್ಟು ಇಲ್ಲಿ ಯಾಕಿದ್ದೀರಾ? ಬನ್ನಿ ಹೋಗೋಣ. ಪಾರ್ಥ, ಅಲ್ಲಿ ಆಲ್ರೆಡಿ ಜನ ಇದ್ದಾರೆ, ಸಾಲದಕ್ಕೆ ಮನೆ ಕೆಲಸದವರು ಇದ್ದಾರೆ. ನಾನು ಹೋಗಿ ಏನ್ ಮಾಡೋದಿರತ್ತೆ? ಸುಮ್ಮನೆ ನಾನು ಹೋಗಿ ಏನೋ ನಾನು ಬಂದಿದ್ದೀನಿ ಅಂತ ತೋರಿಸ್ಕೊಳಕ್ ಹೋಗ್ಬೇಕು ಅಷ್ಟೇ. ನಾನು ಹೋಗ್ಲಿ ಹೋಗದೆ ಇರ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ, ಏನು ಯೂಸ್ ಕೂಡ ಇಲ್ಲ. ಏನಾದರೂ ಇದ್ರೆ ಅವರೇ ಕರೀತಾರೆ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಅಪೇಕ್ಷಾ, ನೋಡಿ ಇಂಥ ಟೈಮಲ್ಲಿ ನೀವು ಅಲ್ಲಿರಬೇಕು. ಅದು ಬಿಟ್ಟು ಈ ಥರ ಸೆಪ್ರೇಟಾಗಿ ಬಂದು ಕೂತ್ಕೊಂಡ್ರೆ ಅದು ಸರಿ ಕಾಣಿಸಲ್ಲ. ಅಪೇಕ್ಷಾ, ಅಟ್ಲೀಸ್ಟ್ ಏನಾದರೂ ಬೇಕಾ ಅಂತ ಹೋಗಿ ಕೇಳ್ಬೋದಾಗಿತ್ತಲ್ವಾ? ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ.
ಜಸ್ಟ್ ನಿಮ್ಮ ಪ್ರೆಸೆನ್ಸ್ ಇದ್ರೆ ಸಾಕು. ನೀವು ಮತ್ತೆ ಶುರು ಹಚ್ಕೊಂಡ್ರ ಪಾರ್ಥ? ಅಪೇಕ್ಷಾ, ನಾನು ಏನು ಶುರು ಹಚ್ಕೋತಾ ಇಲ್ಲ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನೀವು ಅಲ್ಲಿ ಇಲ್ಲ ಅಂತ ಆಗ್ಬಾರ್ದಲ್ವಾ? ಯಾರು ಕೂಡ ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬಾರ್ದಲ್ವಾ? ಆ ಒಂದು ಕನ್ಸರ್ನ್ ಇಂದ ಹೇಳ್ತಾ ಇದೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನನ್ಗೆ ಅರ್ಥ ಆಯ್ತು. ಬಟ್ ಪಾರ್ಥ, ನೀವ್ ಹೇಳ್ತಿದ್ದೀರಂತ ನಾನು ಅಲ್ಲಿಗೆ ಹೋದ್ರು ನನ್ಗಲ್ಲಿ ಸಿಗೋ ಮರ್ಯಾದೆ ಅಷ್ಟಕ್ಕಷ್ಟೇ. ಅಲ್ಲಿ ಯಾರು ಕೂಡ ನನ್ನನ್ನ ರೆಕಾಗ್ನೈಸ್ ಮಾಡಲ್ಲ ಅಂಡ್ ನಾನು ಮಾಡೋ ಕೆಲಸಕ್ಕೆ ಕ್ರೆಡಿಟ್ ಕೂಡ ಸಿಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಅಕ್ಕ ಇದ್ದಾಳೆ, ಮೇನ್ ಪ್ಲೇಯರು. ಎಲ್ಲ ಕ್ರೆಡಿಟ್ಸು ಅವಳೇ ತಗೊಳ್ಳೋದು. ಎಲ್ಲ ಮುಂದೆ ನಿಂತು ನಾನೇ ಮಾಡಿಸ್ದೆ, ನಾನೇ ನೋಡ್ಕೊಂಡೆ, ಇವಳಿಗೇನು ಬರೋದೇ ಇಲ್ಲ ಅನ್ನೋ ಥರ ನೋಡ್ತಾಳೆ. ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಯಾವ್ದ್ರಲ್ಲೂ ನನಗೆ ಉತ್ಸಾಹನೇ ಇಲ್ಲ. ನನ್ನ ಪಾಡಿಗೆ ನಾನು ಇರೋದನ್ನ ಕಲ್ತು ಬಿಟ್ಟಿದ್ದೀನಿ. ಸುಮ್ಮನೆ ನಾನು ಅಲ್ಲಿ ಹೋಗಿ ಹರ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲೇ ಇರೋದು ಬೆಸ್ಟ್ ಅಲ್ವಾ? ನನಗೆ ಬೆಲೆ ಇಲ್ಲದೆ ಇರೋ ಕಡೆ ತಲೆ ಕೂಡ ಹಾಕಲ್ಲ. ನಾನು ಮೊದಲಿಂದನೂ ಹಾಗೆ. ಅಪೇಕ್ಷಾ, ಯಾಕ್ರಿ ಹಾಗೆಲ್ಲ ಅನ್ಕೋತೀರಾ? ನೋಡಿ, ನಮಗೆ ಸಿಗ್ಬೇಕಾಗಿರೋ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. ನೋಡಿ, ನೀವು ಏನು ಮಾಡಬೇಕಾಗಿಲ್ಲ, ನೀವು ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು. ಪ್ಲೀಸ್ ಪಾರ್ಥ, ನನಗೆ ಮತ್ತೆ ನಿಮ್ ಜೊತೆ ಮಾತಿಗೆ ಮಾತು ಬೆಳೆಸೋದಕ್ಕೆ ಇಷ್ಟ ಇಲ್ಲ. ನಮಗ್ ಬೇಡದೇ ಇರೋ ವಿಷಯ ಇದು ಅಲ್ಲ. ಯಾರ್ದೋ ವಿಷಯಕ್ಕೆ ನಾವೇನ ಕಿತ್ತಾಡ್ಬೇಕು? ನನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಪ್ಲೀಸ್ ನನ್ನ ಬಿಟ್ಬಿಡಿ. ಇದು ತಲೆ ಹೋಗೋ ಅಂತ ದೊಡ್ಡ ವಿಷಯ ಅಲ್ಲ. ಎಲ್ರೂ ಮೆಚ್ಚಿಸ್ಬೇಕು ಅಂದ್ರೆ ಆಗಲ್ಲ ಪಾರ್ಥ. ನಾವಿಬ್ರು ಗಂಡ ಹೆಂಡತಿ, ನಮ್ಮ ಮಧ್ಯೆ ಎಲ್ಲ ಚೆನ್ನಾಗಿದ್ಯಾ, ನಾವು ಚೆನ್ನಾಗಿದೀವಾ, ಅಷ್ಟೇ ಸಾಕು. ಸರಿ, ನೀವಿಲ್ಲೇ ಕೂತೀರಿ. ಹೊರಗಡೆ ಏನಾಗ್ತಿದೆ ಅಂತ ನಾನು ಹೋಗಿ ಒಂದು ರೌಂಡ್ ನೋಡ್ಕೊಂಬರ್ತೀನಿ. ಓಕೆ, ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ನೀವು ಹೋಗಿ. ಪ್ಲೀಸ್ ನನ್ನನ್ನು ಒತ್ತಾಯ ಮಾಡ್ಬಿಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು.